ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂದ್ರೆ ದಿನೇ ದಿನೇ ಅವ್ರ ಕೆಟ್ಟ ಜಾಸ್ತಿ ಆಗ್ತಾ ಇದೆ. ನಮ್ಮ ಭಯದಿಂದ ಹತ್ತಿಕ್ಕುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾವ್ ಯಾರು ಕೂಡ ಯಾವುದಕ್ಕೂ ಬಗ್ಗೋದಿಲ್ಲ. 100 ಕೋಟಿ ಅಲ್ಲ, ನೀವು 1000 ಕೋಟಿ ಕೊಟ್ಟರು ಕೂಡ ನನಗೆ ನಿಮ್ಮ ದುಡ್ಡು ಬೇಕಾಗಿಲ್ಲ, ಜಮೀನು ಉಳಿಸ್ಕೋಬೇಕು. ಇವರು ಚೌಕಾಸಿ ವ್ಯಾಪಾರ ಮಾಡ್ಲಿ, ಏನೇ ಮಾಡ್ಲಿ, ಯಾವುದಕ್ಕೂ ಕೂಡ ನಮ್ಮ ಜನ ಮರಳಾಗೋದಿಲ್ಲ ಆಮಿಷ ಒಟ್ಟೋದಕ್ಕೆ. ಅದೇ ಈ ಹಠ ಇರೋದು ಫಂಡ್ ಕಲೆಕ್ಷನ್. ರಾಬರ್ಟ್ ವಾದ್ರಾ ಕಂಪನಿಗೆ ಈ ಪ್ರಾಜೆಕ್ಟ್ ಅನ್ನ ಕೊಡಬೇಕು, ಮುಂಬರುವಂತಹ ಎಲೆಕ್ಷನ್ ಗಳಿಗೆ ಫಂಡ್ ಕಲೆಕ್ಟ್ ಮಾಡಬೇಕು. ಇಡೀ ದೇಶದಲ್ಲೇ ಎಲ್ಲ ಕಡೆ ಕಾಂಗ್ರೆಸ್ ನಶಿಸಿ ಹೋಗಿದೆ. ಇರೋದೊಂದ್ ಕಡೆ ಮೆಜಾರಿಟಿ ಕರ್ನಾಟಕದಲ್ಲಿ. ಫಂಡ್ ಎತ್ತೋದಕ್ಕೆ ಇರುವಂತಹ ಒಂದು ಆಧಾರ ಅಂದ್ರೆ ನಮ್ಮ ಕರ್ನಾಟಕ. ಹಾಗಾಗಿನೇ ಈ ಕೆಟ್ಟ ಹಠ. ಕೊಡುಕೊಳ್ಳುವಿಕೆ ಒಪ್ಪಂದ ಆಗಿರುತ್ತೆ, ಕೋಟಿ ಇಷ್ಟು ದಿವಸದಲ್ಲಿ ನಿಮಗೆ ತಲುಪಿಸ್ತೀನಿ, ಇಷ್ಟು ಸೇರುತ್ತೆ ಅಂತ ಹೇಳಿ ಹವಾಲಾ ರೂಪದಲ್ಲಿ ಇಷ್ಟು ಕೋಟಿನ ಎಲ್ಲಿಂದ ತೆಗಿಬೇಕು? ಇದನ್ನ ರೈತರಿಗೆ ಅನ್ಯಾಯ ಮಾಡಿ ಅವ್ರನ್ನ ತುಳಿ ತೆಗಿಯೋಣ. ನಾವು ಪ್ರಾಣ ಹೋದ್ರೂ ಪರವಾಗಿಲ್ಲ, ರೈತರ ಭೂಮಿಯನ್ನ ಕಸಿದುಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಎಲ್ಲ ಒಂದು ಜನ ಬೆಂಬಲವನ್ನು ನೋಡ್ತಾ ಇದ್ರೆ ಇದು ಕೇವಲ ಬಿಡ್ತಿಗೆ ಮಾತ್ರ ಸೀಮಿತ ಆಗಿಲ್ಲ, ಒಂದು ರಾಜ್ಯದಲ್ಲೇ ಆಂದೋಲನ ಆಗಿ ಜನ ಆಂದೋಲನ ಆಗಿ ಮಾರ್ಪಡ್ತಿದೆ ಅಂತ ಅನಿಸ್ತಾ ಇದೆಯಾ ಅನ್ನೋದು. ಖಂಡಿತವಾಗಿಯೂ ನೀವು ನೋಡ್ಬೋದು, ಇವತ್ತಿನ ಪಾದಯಾತ್ರೆಗೆ ಕಲಬುರಗಿಯಿಂದ, ಬೀದರಿಂದ, ಸಿಂದಗಿಯಿಂದ, ಬೇರೆ ಬೇರೆ ದಾವಣಗೆರೆ ಇರ್ಬೋದು, ದಾಂಡೇಲಿ, ಹೀಗೆ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ. ನಮ್ಮ JDSನ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದು ಬಿಡದಿ ರೈತರ ಪರವಾಗಿ ನಿಂತಿರೋದನ್ನ ನಾವು ಗಮನಿಸ್ತಾ ಇದೀವಿ. ಬಹುಶಃ ಇದೇ ಹೆದರಿಕೆ ಆಗಿರೋದು ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ನಮ್ಮ ಮೂರನೇ ದಿವಸದ ಪಾದಯಾತ್ರೆಯನ್ನ ಹತ್ತಿಕ್ಕೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಆ ಪ್ರಯತ್ನನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದರೆ ಅವರ ಯಾವ ಪ್ರಯತ್ನನೂ ಕೂಡ ಫಲ ಕೊಡೋದಿಲ್ಲ. ಈ ಒಂದು ರಣಕಹಳೆ ಏನು ಮೊಳಗಿದೆ ಅದು ವಿಧಾನಸೌಧನ ತಲುಪುತ್ತೆ ಮುಂದಿನ ದಿವಸಗಳಲ್ಲಿ. ಯಾಕಂದ್ರೆ ಪರ್ಮಿಷನ್ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ. ಇವರು ಮೇಕೆದಾಟು ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಏನಾಯಿತು ಅಂದರೆ ಈ ಬಗ್ಗೆ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಒಂದು ಭಯ ಶುರುವಾಗಿದೆ. ಹಾಗಾಗಿ ಫ್ರೀಡಂ ಪಾರ್ಕ್ನವರೆಗೂ ಬಂದುಬಿಟ್ರೆ ಈ ಹೋರಾಟಕ್ಕೆ ಮತ್ತಷ್ಟು ಬೆಂಬಲ, ಜನಬಲ ಸಿಕ್ಕಿಬಿಡುತ್ತೆ ಅನ್ನೋ ಭಯದಿಂದ ಹತ್ತಿಕ್ಕುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಾವ್ಯಾರು ಕೂಡ ಯಾವುದಕ್ಕೂ ಬಗ್ಗೋದಿಲ್ಲ. ನಮ್ಮ ಈ ಹೋರಾಟ ಮುಂದುವರಿಯುತ್ತೆ. ಈ ಮಧ್ಯದಲ್ಲಿ ನಿನ್ನೆ DK 2 ಕೋಟಿ ಇದ್ದಂಥ ಭೂಮಿಯ ವ್ಯಾಲ್ಯೂವನ್ನು 3 ಕೋಟಿಗೆ ಏರಿಸಿದ್ದಾರೆ. ನೋಡಿ, 3 ಕೋಟಿ ಅಲ್ಲ, 100 ಕೋಟಿ ಮಾಡಿದ್ರು ಕೂಡ ನಮ್ಮ ರೈತರ ಭೂಮಿನ ಬಿಟ್ಕೊಡಲ್ಲ. ಅವ್ರು ಅದನ್ನ ಖಂಡ ತುಂಡವಾಗಿ ಹೇಳಾಗಿದೆ. ಆರಂಭದಲ್ಲೇ ಹೇಳಿದ್ರು, 100 ಕೋಟಿ ಅಲ್ಲ, ನೀನು 1000 ಕೋಟಿ ಕೊಟ್ಟರು ಕೂಡ ನನಗೆ ನಿಮ್ಮ ದುಡ್ಡು ಬೇಕಾಗಿಲ್ಲ, ಜಮೀನು ಉಳಿಸ್ಕೋಬೇಕು. 3 ಕೋಟಿ ಅಲ್ಲ, 10 ಕೋಟಿ ಕೊಟ್ಟರು ಕೂಡ ಅದನ್ನ ಉಳಿಸ್ಕೊಳ್ಳೋಕೆ ಆಗೋದಿಲ್ಲ. ಇವ್ರಿಗೆ ಇರೋಂತಹ ಪರ್ಮನೆಂಟ್ ಸೋರ್ಸು, ಜೀವನಾಧಾರಕ ಇರೋವಂಥದ್ದು ಜಮೀನು, ಅವರ ಆಕಳುಗಳು ಏನಿದೆ ಅದು. ಹಾಗಾಗಿ ಇವರು ಚೌಕಾಸಿ ವ್ಯಾಪಾರ ಮಾಡಲಿ, ಏನೇ ಮಾಡಲಿ, ಯಾವುದಕ್ಕೂ ಕೂಡ ನಮ್ಮ ಜನ ಮರಳಾಗೋದಿಲ್ಲ ಆಮಿಷ ಒಡ್ಡೋದಕ್ಕೆ. ಅವ್ರನ್ನ ಸೆಳೆಯುವಂಥ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದರೆ ಇದ್ಯಾವುದು ಕೂಡ ಫಲ ನೀಡೋದಿಲ್ಲ. ಈ ಮಧ್ಯೆ ಯಾಕೆ ರಾಜ್ಯ ಸರ್ಕಾರಕ್ಕೆ ಈ ರೀತಿಯ ಹಠ ಅನ್ನೋದು? ಅದೇ ಈ ಹಠ ಇರೋದು ಫಂಡ್ ಕಲೆಕ್ಷನ್ನು. ರಾಬರ್ಟ್ ವಾದ್ರಾ ಕಂಪನಿಗೆ ಈ ಪ್ರಾಜೆಕ್ಟನ್ನು ಕೊಡಬೇಕು, ಮುಂಬರುವಂಥ ಎಲೆಕ್ಷನ್ಗಳಿಗೆ ಫಂಡ್ ಕಲೆಕ್ಟ್ ಮಾಡಬೇಕು. ಯಾಕಂದರೆ ಇಡೀ ದೇಶದಲ್ಲೇ ಎಲ್ಲ ಕಡೆ ಕಾಂಗ್ರೆಸ್ ನಶಿಸಿ ಹೋಗಿದೆ. ಇರೋದೊಂದು ಕಡೆ ಮೆಜಾರಿಟಿ ಕರ್ನಾಟಕದಲ್ಲಿ. ಫಂಡ್ ಎತ್ತೋದಕ್ಕೆ ಇರೋವಂಥ ಒಂದು ಆಧಾರ ಅಂದರೆ ನಮ್ಮ ಕರ್ನಾಟಕ. ಹಾಗಾಗಿನೇ ಈ ಕೆಟ್ಟ ಹಠ. ಅವ್ರಿಗೆ ಎಲ್ಲೂ ಕೂಡ ದುಡ್ಡು ಕಾಣಿಸ್ತಾ ಇಲ್ಲ. ಇರುವಂಥದ್ದೆಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹೋಗುತ್ತೆ. 56,000 ಕೋಟಿ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ. ಈಗ ಹೈಕಮಾಂಡನ್ನು ಮೆಚ್ಚಿಸಿ DK. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿಗೆ ಏರಿದ್ದಾರೆ. ಅದನ್ನು ಉಳಿಸ್ಕೋಬೇಕಲ್ಲ. ಕೊಡುಕೊಳ್ಳುವಿಕೆ ಒಪ್ಪಂದ ಆಗಿರುತ್ತೆ, ಇಷ್ಟು ಕೋಟಿ ಇಷ್ಟು ದಿವಸದಲ್ಲಿ ನಿಮಗೆ ತಲುಪಿಸ್ತೀನಿ, ಇಷ್ಟು ಸೇರುತ್ತೆ ಅಂತ ಹೇಳಿ ಹವಾಲಾ ರೂಪದಲ್ಲಿ ಹಣವನ್ನು ತಲುಪಿಸ್ತೀನಿ ಅಂತ ಹೇಳಿ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಹೈಕಮಾಂಡ್ ಅವ್ರ ಮೇಲೆ ಒತ್ತಡ, DK. ಶಿವಕುಮಾರ್ ಅವರು ಆ ಒತ್ತಡನ ರೈತರ ಮೇಲೆ ಹಾಕ್ತಾ ಇದ್ದಾರೆ ಅಷ್ಟೇ. 100%. ಯಾಕಂದರೆ ನೋಡಿ, ಸಿದ್ದರಾಮಯ್ಯನವರು ಇದ್ದಂಥ ಸಂದರ್ಭದಲ್ಲಿ ಇದು ಮುನ್ನೆಲೆಗೆ ಬರಲಿಲ್ಲ. ಏಕಾಏಕಿ DK. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿಗೆ ಏರಿದ ಮೇಲೆ ಇಮಿಡಿಯೇಟ್ ಆಗಿ ಇಶ್ಯೂನ ತಗೋತಾರೆ. ಹೋರಾಟಗಳಾದ್ರೂ ಕೂಡ ಮಣಿತಾ ಇಲ್ಲ. ಎಲ್ಲಿಂದ ಅಪ್ಪ? ಇವಾಗ ಅವರು ಮೋಸ್ಟ್ಲಿ ಮುಖ್ಯಮಂತ್ರಿ ಆಗಿದ ತಕ್ಷಣ ಟಿಕ್ ಮಾಡೋದಕ್ಕೆ ಶುರು ಮಾಡಿದ್ರು ಅನ್ಸುತ್ತೆ. ಇಷ್ಟು ಕೋಟಿನ ಎಲ್ಲಿಂದ ತೆಗಿಬೇಕು? ಇದನ್ನ ರೈತರಿಗೆ ಅನ್ಯಾಯ ಮಾಡಿ ಅವ್ರನ್ನ ತುಳಿ ತೆಗಿಯೋಣ, ಅಥವಾ ಇವ್ರನ್ನ ತೊಳೆದು ಇಂದಷ್ಟು ದುಡ್ಡನ್ನು ತೆಗೆದು ಎಲ್ಲನೂ ಹೈಕಮಾಂಡಿಗೆ ಒಪ್ಪಿಸ್ಬಿಡೋಣ ಅಂತ ಹೇಳಿ ಲೆಕ್ಕಾಚಾರದಲ್ಲಿ ತೊಡಗಿದ್ರು. ಹಾಗಾಗಿನೇ ಅವ್ರನ್ನ ಮೆಚ್ಚಿಸೋದಕ್ಕೆ ರೈತರನ್ನ ತುಳಿಯೋಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗಾದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಒಳ್ಳೆ ಮನಸ್ಸಿದೆ. ದೇವನಹಳ್ಳಿಯಲ್ಲಿ ಇದೇ ಹೋರಾಟ ಆದಾಗ ಅವರು ಆ ಪ್ರಾಜೆಕ್ಟಿಂದ ಹಿಂದೆ ಸರಿದಿದ್ರು. ಆದರೆ DK. ಶಿವಕುಮಾರ್ ಅವರು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂದರೆ ದಿನೇ ದಿನೇ ಅವ್ರ ಕೆಟ್ಟ ಹಠ ಜಾಸ್ತಿ ಆಗ್ತಾ ಇದೆ, ನಮ್ಮ ಹೋರಾಟ ಜಾಸ್ತಿ ಆಗ್ತಾ ಇದೆ. ಹಾಗೆಯೇ ಅವರು ತಮ್ಮ ಒಂದು ಕಾನ್ಫರೆನ್ಸ್ನ ಮೂಲಕ, ಪ್ರೆಸ್ ಮೀಟ್ನ ಮೂಲಕ ಇಲ್ಲ ನಾನು ಮಾಡೇ ಮಾಡ್ತೀನಿ, ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಅದು ಕಟ್ತೀನಿ ಇದು ಕಟ್ತೀನಿ ಅಂತ ಹೇಳಿ ಅವ್ರ ಕೆಟ್ಟ ಹಠನ ಮುಂದುವರಿಸ್ತಾ ಇದ್ದಾರೆ ವಿನಃ ಅವ್ರ ಹಿಂದೆ ಸರಿತಲ್ಲ. ಅದರ ಕಾರಣ ಆ ಫಂಡ್ ಕಲೆಕ್ಷನ್ ಅಷ್ಟೇ. ನಾನು ಬಾಯಿ ಮಾತಿನಲ್ಲಿ ಹೇಳೋದಕ್ಕಿಂತ ಇಲ್ಲಿ ಸೇರಿರುವಂಥ ಜನಸಾಗರನೇ ಸಾಕ್ಷೀಕರಿಸ್ತಾ ಇದೆ. ಇಲ್ಲಿರುವಂತಹ ಜನನೇ ಸಾಕ್ಷಿ. ಈ ಹೋರಾಟನ ನೀವು ಮೊಟಕುಗೊಳಿಸೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಾವು ಬಗ್ಗಲ್ಲ, ಜಗ್ಗಲ್ಲ.
ನಾವು ಪ್ರಾಣ ಹೋದ್ರೂ ಪರವಾಗಿಲ್ಲ, ರೈತರ ಭೂಮಿಯನ್ನ ಕಸಿದುಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಇಂಥ ಒಂದು ಸ್ಪಷ್ಟ ಸಂದೇಶನ ಈ ಮೂಲಕ ನಾವು ರವಾನೆ ಮಾಡ್ತಾ ಇದ್ದೀವಿ ಅಷ್ಟೇ. ಕೊನೆಯದಾಗಿ ಮೇಡಮ್, ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಯೂತ್ ಐಕಾನ್ ಆಗಿ ಈ ಹೋರಾಟವನ್ನ ಸಂಘಟಿಸಿದ ಬಗ್ಗೆ ಏನು ಹೇಳ್ತೀರಿ? ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವರು ಒಂದು ದೊಡ್ಡ ಕುಟುಂಬದಿಂದ ಬಂದಿದ್ರು ಕೂಡ ಜನಗಳ ಮಧ್ಯೆನೇ ಇವತ್ತಿರೋದನ್ನ ಗಮನಿಸ್ತಾ ಇದ್ವಿ. 3 ಬಾರಿ ಪರಾಜಿತರಾಗಿರ್ಬೋದು, ಆದರೆ ಅದ್ಯಾವುದಕ್ಕೂ ಕೂಡ ಬರ್ತಾ ಇಲ್ಲ. ಇಲ್ಲಪ್ಪ ಸೋತಿದ್ದೀನಿ ಅಂತ ಹೇಳಿ ಮನೆ ಸೇರ್ಕೊಂಡಿಲ್ಲ, ಜನರ ಮಧ್ಯೆನೇ ಇದ್ದಾರೆ. ಜನರ ಮಧ್ಯೆನೇ ಪಾದಯಾತ್ರೆಯಲ್ಲಿ ಭಾಗಿಯಾಗಿರೋದು ನಿಖಿಲ್ ಅಣ್ಣವ್ರಿಗೆ ಸಿಗ್ತಾ ಇರುವಂತಹ ಪ್ರೀತಿಯನ್ನ ನಾವು ಈ ಪಾದಯಾತ್ರೆಯಲ್ಲಿ ನೋಡ್ತಾ ಇದ್ದೀವಿ. ಯಾಕಂದ್ರೆ ಒಬ್ಬ ಯುವಕನಾಗಿ ಪರವಾಗಿಲ್ಲ, ಬಿಸಿಲು ಮಳೆ ಆಗಲಿ ನಾನು ರೈತರ ಪರವಾಗಿ ನಿಲ್ತೀನಿ ಅಂತ ಹೇಳಿ ಅವರು ಒಂದು ಹೋರಾಟ ಕೇಳ್ತಿದ್ದಾರಲ್ಲ, ಅದು ಅವರ ಭವಿಷ್ಯದಲ್ಲಿ ನಿಜವಾಗ್ಲೂ ಜನ ಅವ್ರ ಬೆಂಬಲವಾಗಿ ನಿಲ್ತಾರೆ. ಯಾಕಂದ್ರೆ 3 ಬಾರಿ ಜನ ಕೈ ಹಿಡಿಲಿಲ್ಲ ಅಂತ ಹೇಳಿ ಅವ್ರ ಮನೆ ಸೇರ್ಕೊಳ್ಳಿಲ್ಲ, ಸೋಲಿಗೆ ಹೆದರಲಿಲ್ಲ, ಅದನ್ನ ಹಿಮ್ಮೆಟ್ಟಿ ಅವರು ಮುಂದಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಮ್ಮ ಭವಿಷ್ಯದ ನಾಯಕನಾಗಿ ಅವರು ಹೊರ ಹೊಮ್ತಾರೆ ಅನ್ನೋದಕ್ಕೆ ಇದೆಲ್ಲ ಸ್ಪಷ್ಟ ಸಾಕ್ಷಿ. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು ಕೈಕಾಲು ನೋವು ಇರುತ್ತಲ್ವಾ, ಆ ಮಂಡಿ ನೋವು ಕೈಕಾಲು ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.